ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಕುಲ್ಫಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ಮಾಡೋದು ತುಂಬಾ ಸುಲಭ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅಂದರೆ ಒಂದು ಮುಸ್ಕ್ ಮೆಲನ್ ತೊಗೊಂಡಿದ್ದೀನಿ. ಅದನ್ನು ಆಫ್ ಕಟ್ ಮಾಡಿಬಿಟ್ಟು ಅದರೊಳಗಿಡ ಸೀಡ್ಸ್ನ ಬೇರೆ ಮಾಡಬೇಕು. ಫಸ್ಟು ಸೀಡ್ಸ್ನೆಲ್ಲ ರಿಮೂವ್ ಮಾಡಿ ಆ ಪಲ್ಪ್ ಏನಿರುತ್ತೆ ಅದನ್ನು ತೊಗೊಂಡು ಗ್ರೈಂಡ್ ಮಾಡ್ಕೋಬೇಕು. ಸೀಡ್ಸ್ನೆಲ್ಲ ನೀಟಾಗಿ ರಿಮೂವ್ ಮಾಡ್ಕೋಬೇಕು. ಒಂದು ಸೀಡ್ಸ್ ಕೂಡ ಅದರಲ್ಲಿ ಉಳಿಬಾರ್ದು. ನೋಡಿ, ನೀಟಾಗಿ ತೊಗೋತಾ ಇದ್ದೀನಿ. 4 ಕುಲ್ಫಿ ಮಾಡಲಿಕ್ಕೆ ಒಂದು ಭಾಗ ಆದರೆ ಸಾಕು. ಇನ್ನೊಂದನ್ನು ಹಾಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನಾನು. ಒಂದರಲ್ಲಿ ಇರೋದನ್ನು ಸ್ಪೂನಲ್ಲಿ ತೊಗೊಂಡು ಪಲ್ಪ್ನ ನೀಟಾಗಿ ರಿಮೂವ್ ಮಾಡಬೇಕಾಗುತ್ತೆ. ರಿಮೂವ್ ಮಾಡಿ ಜಾರಲ್ಲಿ ಹಾಕ್ತಾಯಿದ್ದೀನಿ. ಇದು ಜ್ಯೂಸ್ ಜಾರು. ಸೊ ಐಸ್ ಕ್ರೀಮ್ ಮಾಡಲಿಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ನೀಟಾಗಿ ತಿರುಳನ್ನು ಅಂದರೆ ಪಲ್ಪನ್ನು ತೆಗೆದು ಜ್ಯೂಸ್ ಜಾರಿಗೆ ಹಾಕಬೇಕು. ಇದ್ರ ಜೊತೆ ನಾನು ಸ್ವೀಟ್ಗೋಸ್ಕರ ಬೆಲ್ಲ ಸೇರಿಸ್ಕೋತಾ ಇದ್ದೀನಿ. ಇಲ್ಲಿ ನೀವು ಶುಗರ್ ಕೂಡ ಸೇರಿಸ್ಕೋಬಹುದು. ಇದಕ್ಕೆ ನಾವು ಮಿಲ್ಕ್ ಪೌಡರ್ ಕೂಡ ಸೇರಿಸ್ಕೋಬಹುದು. ನಿಮ್ಮ ಕನ್ವೀನಿಯೆಂಟ್ ಹೇಗಿರುತ್ತೆ ಹಾಗೆ ನೋಡ್ಕೊಂಡು ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಹಾಲು ಸೇರಿಸ್ತಾ ಇದ್ದೀನಿ. ಹಾಲನ್ನ ನೋಡ್ಕೊಂಡು ಸೇರಿಸಿ. ಜಾಸ್ತಿ ಸೇರಿಸಿದರೆ ತುಂಬ ನೀರಾಗುತ್ತೆ. ಕುಲ್ಫಿ ಅಷ್ಟು ಚೆನ್ನಾಗಿ ಬರಲ್ಲ. ಸ್ವಲ್ಪ ಗಟ್ಟಿಗಿರಬೇಕು. ನಾವೇನು ರುಬ್ಕೋತೀವಿ ಅದು ಸ್ವಲ್ಪ ಗಟ್ಟಿಗಿರಬೇಕು. ಗಟ್ಟಿಗಿದ್ದರೆ ಕುಲ್ಫಿ ಕೂಡ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಹಾಲು ಸೇರಿಸ್ಕೋಬೇಕಿದ್ರೆ ಕನ್ಸಿಸ್ಟೆನ್ಸಿನ ನೋಡಿಬಿಟ್ಟು ಸೇರಿಸ್ಕೊಳ್ಳಿ. ಇದಕ್ಕೆ ನಾವು ಬೆಲ್ಲದ ಬದಲು ಶುಗರ್ ಕೂಡ ಯೂಸ್ ಮಾಡ್ಬೋದು. ಸೊ ಮಕ್ಕಳು ತಿನ್ನೋದ್ರಿಂದ ಶುಗರ್ಗಿಂತ ಬೆಲ್ಲನೇ ಬೆಟರ್ ಅಂತ ಬೆಲ್ಲ ಹಾಕಿದ್ದೀನಿ. ಇದ್ರ ಜೊತೆಗೆ ನಾವು ಕಲ್ಸಕ್ಕರೆಯನ್ನು ಕೂಡ ಯೂಸ್ ಮಾಡ್ಬೋದು ಸ್ವೀಟ್ಗೆ. ನೋಡಿ, ಇದನ್ನು ಫ್ರೀಝರಲ್ಲಿಟ್ಟು ಒಂದು 8 to 10 ಅವರ್ಸ್ ಬಿಟ್ಟರೆ ಸಾಕು. ತುಂಬ ಚೆನ್ನಾಗಿ ರೆಡಿಯಾಗಿರುತ್ತೆ. 8 ಅವರ್ಸ್ ಆದಮೇಲೆ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಕುಲ್ಫಿ ಅಂತ. ಕುಲ್ಫಿ ತೆಗಿಲಿಕ್ಕಿಂತ ಮುಂಚೆ ಸ್ವಲ್ಪ ಬಿಸಿ ಮಾಡಬೇಕಾಗುತ್ತೆ. ಕೈಯಲ್ಲಿ ಉಜ್ಜಿದ್ರೆ ಸಾಕು, ಅದು ಬಿಸಿಯಾಗಿ ಸ್ವಲ್ಪ ಬಿಟ್ಬಿಡುತ್ತೆ ಕಪ್ನ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು. ಈಗ ಬೇಸಿಗೆಗೆ ತಂಪಾಗಿ ಮನೇಲಿ ಮಕ್ಕಳಿಗೋಸ್ಕರ ಮಾಡಿರೋದು. ಟೇಸ್ಟ್ ಸೂಪರಾಗಿತ್ತು.